ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾನು ವಿವೇಕ್ ಜತ್ತಿ. ನಾವೆಲ್ಲರೂ ಸಹ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ತೀವಿ, UPI ಅನ್ನು ಬಳಸ್ತೀವಿ. ಅಂದರೆ ನಾವೆಲ್ಲ ಇಂಟರ್ನೆಟ್ ಬಳಕೆದಾರರು. ಆದರೆ ಇದೇ ಇಂಟರ್ನೆಟ್ನ ಮೂಲಕವೇ ನಡೆಯುವಂತಹ ಸೈಬರ್ ಅಪರಾಧಗಳು ಇಂದು ಪ್ರತಿದಿನ ಭಾರತದಲ್ಲಿ 8,000ಕ್ಕೂ ಅಧಿಕ ಅಪರಾಧಗಳು ದಾಖಲಾಗ್ತಾ ಇವೆ. ಕೇವಲ ಇವು ದಾಖಲಾಗುವ ಅಪರಾಧಗಳು ಮಾತ್ರ. ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಪರಾಧಗಳು ನಮ್ಮ ದೇಶದಲ್ಲಿ ನಡೀತಾ ಇವೆ. ಆ ಅಪರಾಧಗಳು ನಮ್ಮೊಂದಿಗೂ ಸಹ ನಡೆಯೋ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಸೈಬರ್ ಅಪರಾಧಗಳ ಬಗ್ಗೆ, ಸೈಬರ್ ಅಪರಾಧಿಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದು ಅನಿವಾರ್ಯ. ನಾವು ತಿಳಿದುಕೊಂಡಾಗ ಮಾತ್ರ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಸಾಧ್ಯ ಆಗುತ್ತದೆ. ಈ ಒಂದು ಎಪಿಸೋಡ್ನಲ್ಲಿ ಈ ಇಂಟರ್ನೆಟ್ ಮತ್ತು ಸೈಬರ್ ಅಪರಾಧಿಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕಾದ ಕೆಲವೊಂದಿಷ್ಟು ಸಾಮಾನ್ಯ ವಿಷಯಗಳ ಬಗ್ಗೆ ನಾನು ತಮ್ಮೊಂದಿಗೆ ಮಾತನಾಡ್ತೇನೆ. ಮೊದಲನೇದಾಗಿ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ಸ್ ಅಂತ ನಾವು ಕರಿತೀವಿ. ಈ ಒಂದು ಇಂಟರ್ನೆಟ್ನಲ್ಲಿ ನೀವು ನೋಡಿದ, ನೀವು ಬಳಸುವ ಇಂಟರ್ನೆಟ್ ಕೇವಲ 3%. ಇಂಟರ್ನೆಟ್ನ 3% ಮಾತ್ರ. ಈ ಲಕ್ಷಾಂತರ ವಿಡಿಯೋಗಳು, ವೆಬ್ಸೈಟ್ಗಳು, ಸೋಷಿಯಲ್ ಮೀಡಿಯಾಗಳು, ಬ್ಲಾಗ್ಗಳು ಇವೆಲ್ಲ ಸೇರಿನೂ ಇಂಟರ್ನೆಟ್ನ 3% ಮಾತ್ರವಾಗುತ್ತದೆ. ಇನ್ನು ಉಳಿದ 97%ನಲ್ಲಿ 90% ಇಂಟರ್ನೆಟ್ ಅದನ್ನ ಡೀಪ್ ವೆಬ್ ಅಂತ ಕರೀತಾರೆ. ಡೀಪ್ ವೆಬ್ ಅಂದರೆ ಇಲ್ಲಿ ಗವರ್ನಮೆಂಟ್ ಆಗಿರ್ಬೋದು, ಹಾಸ್ಪಿಟಲ್ ಮತ್ತು ಬ್ಯಾಂಕ್ಗಳ ಸೆನ್ಸಿಟಿವ್ ಡೇಟಾ ಸ್ಟೋರ್ ಆಗಿರುತ್ತದೆ. ಆ ಒಂದು ಡಾಟಾವನ್ನ ನಾವು ನೋಡಬೇಕಾದರೆ, ಬಳಕೆ ಮಾಡಬೇಕಾದ್ರೆ ಅದಕ್ಕೆ ವಿಶೇಷ ಅನುಮತಿಗಳ ಅಗತ್ಯ ಇರುತ್ತದೆ. ಮೂರನೆಯದ್ದು ಇಂಟರ್ನೆಟ್ನ 7% ಇರುವಂತಹದ್ದು, ಅದನ್ನ ನಾವು ಡಾರ್ಕ್ ವೆಬ್ ಅಂತ ಕರಿತೀವಿ. ಡಾರ್ಕ್ ವೆಬ್ ಅನ್ನುವಂತಹದ್ದು ಇಂಟರ್ನೆಟ್ನಲ್ಲಿ ಎಲ್ಲಾ ರೀತಿಯಾದ ಕಾನೂನು ಬಾಹಿರ, ಅಮಾನವೀಯ ಕೃತ್ಯಗಳು ನಡೆಯುವಂತಹ ಒಂದು ಜಾಗ. ಈ ಡಾರ್ಕ್ ವೆಬ್ನಲ್ಲಿಯೇ ನೀವು ಬಳಸುವ ಸರ್ಫೇಸ್ ವೆಬ್ನ ಡೇಟಾ ಮತ್ತು ಡೀಪ್ ವೆಬ್ನ ಡೇಟಾ ಹ್ಯಾಕ್ ಆಗಿ ಇಲ್ಲಿ ಡಂಪ್ ಮಾಡಲಾಗುತ್ತದೆ. ಇಲ್ಲಿ ಡಂಪ್ ಆದ ಡೇಟಾವನ್ನ ಅಪರಾಧಿಗಳು ತೆಗೆದುಕೊಂಡು ಅದನ್ನ ನಮ್ಮ ವಿರುದ್ಧ ಕ್ರೈಮ್ ನಡೆಸಲು ಬಳಕೆ ಮಾಡಿಕೊಳ್ತಾರೆ. ಈಗಾಗಲೇ ಬಹುತೇಕ ನಮ್ಮೆಲ್ಲರ ಸಾಕಷ್ಟು ಡೇಟಾ ಡಾರ್ಕ್ ವೆಬ್ನಲ್ಲಿ ಡಂಪ್ ಆಗಿದೆ. ಒಮ್ಮೆ ಡಾರ್ಕ್ ವೆಬ್ನಲ್ಲಿ ಡಾಟಾ ಡಂಪ್ ಆದರೆ ಅದನ್ನ ಡಿಲೀಟ್ ಮಾಡಲು ಬರುವುದಿಲ್ಲ. ಇನ್ನು ಈ ಒಂದು ಡೇಟಾವನ್ನ ತೆಗೆದುಕೊಂಡು ಅಪರಾಧವನ್ನ ನಡೆಸ್ತಕ್ಕಂಥವರನ್ನ ನಾವು ಒಂದೇ ಕ್ಯಾಟಗರಿಯಲ್ಲಿ ನೋಡಲು ಸಾಧ್ಯವಿಲ್ಲ. ಆ ಎಲ್ಲ ಕ್ರಿಮಿನಲ್ಗಳನ್ನ ವಿಶೇಷವಾಗಿ 4 ಕ್ಯಾಟಗರಿಯಲ್ಲಿ ವಿಂಗಡಣೆ ಮಾಡಬಹುದು. ಮೊದಲನೇದಾಗಿ APT ಗ್ರೂಪ್ಸ್, ಅಡ್ವಾನ್ಸ್ ಪರ್ಸಿಸ್ಟೆನ್ಸ್ ಥ್ರೆಟ್ ಗ್ರೂಪ್ಸ್. ಈ ಒಂದು ಗುಂಪುಗಳು ಸರ್ಕಾರದಿಂದ ಬೆಂಬಲಿತವಾಗಿರುತ್ತವೆ. ಸರ್ಕಾರ ಎಲ್ಲಾ ರೀತಿಯ ಸಹಕಾರವನ್ನ ಅನ್ಅಫಿಷಿಯಲ್ ಆಗಿ ಮಾಡ್ತಾ ಇರುತ್ತವೆ. ಇವು ತಮ್ಮ ಶತ್ರು ರಾಷ್ಟ್ರಗಳ ಸೆನ್ಸಿಟಿವ್ ಆದಂತಹ ಅಸೆಟ್ಗಳ ಮೇಲೆ, ಅಂದರೆ ರಿಸರ್ಚ್ ಇನ್ಸ್ಟಿಟ್ಯೂಟ್, ಹಾಸ್ಪಿಟಲ್ಸ್, ಏರ್ಪೋರ್ಟ್ ಅಥವಾ ಆರ್ಮಿ, ಅವುಗಳ ಡೇಟಾಗಳ ಮೇಲೆ ಅವುಗಳ ಡೇಟಾವನ್ನ ಹ್ಯಾಕ್ ಮಾಡುವಂತಹ, ಅಲ್ಲಿ ಸೈಬರ್ ದಾಳಿಗಳನ್ನ ನಡೆಸ್ತಕ್ಕಂತಹ ಕೆಲಸವನ್ನ ಮಾಡ್ತವೆ. ಪ್ರತಿಯೊಂದು ದೇಶವು APT ಗ್ರೂಪ್ಗಳನ್ನ ಹೊಂದಿರುತ್ತವೆ. ಭಾರತವೂ ಸಹ APT ಗ್ರೂಪ್ಗಳನ್ನ ಹೊಂದಿದೆ. ಇನ್ನು ಎರಡನೆಯದ್ದು, ನಾವು ಇವರನ್ನ ಹ್ಯಾಕರ್ಸ್ ಅಂತ ಕರಿತೀವಿ. ಇದರಲ್ಲಿ ಅತ್ಯಂತ ವಿಶೇಷವಾಗಿ ಗಮನಿಸಬೇಕಾದ್ದು 12ರಿಂದ 19 ವಯಸ್ಸಿನ ಒಳಗಿನವರು. ಈ ಒಂದು ಮಕ್ಕಳು ಅಂತ ನಾವೇನ್ ಕರಿತೀವಿ, ಇವರು ದೊಡ್ಡ ದೊಡ್ಡ ಕಂಪನಿಗಳನ್ನ, ಬ್ಯಾಂಕ್ಗಳನ್ನ ಸಹ ಹ್ಯಾಕ್ ಮಾಡ್ತಾರೆ. ಉದಾಹರಣೆಗಾಗಿ ಇಲಾನ್ ಮಸ್ಕ್ ಟ್ವಿಟರ್ ಅನ್ನ ಖರೀದಿ ಮಾಡಿದಾಗ ಟ್ವಿಟರ್ ಹ್ಯಾಕ್ ಆಯ್ತು. ಅದನ್ನ ಮಾಡಿದವನು 17 ವರ್ಷದ ಒಬ್ಬ ಹುಡುಗ. ಅದು ಹೇಗೆ ಸಾಧ್ಯ ಆಗುತ್ತೆ ಅಂದ್ರೆ, ಈ ಹುಡುಗರು ಯಾವುದೇ ರೀತಿಯ ಫಾರ್ಮಲ್ ಆದಂತಹ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಸೈಬರ್ ಸೆಕ್ಯೂರಿಟಿಯ ಒಂದು ಎಜುಕೇಶನ್ ಅನ್ನ ಪಡೆದಿರುವುದಿಲ್ಲ. ಆದ್ದರಿಂದ ಇವರು ಎಕ್ಸ್ಪರ್ಟ್ಗಳು ವಿಚಾರ ಮಾಡದೇ ಇರುವ ಬೇರೆ ಆಂಗಲ್ನಲ್ಲಿ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾರೆ. ಸಿಸ್ಟಮ್ನ ವಲ್ನರಬಿಲಿಟಿಯನ್ನ ಗುರುತಿಸಿ ಅಲ್ಲಿ ಅಟ್ಯಾಕ್ ಅನ್ನ ಮಾಡ್ತಾರೆ. ಇನ್ನು ಮೂರನೇ ಕ್ಯಾಟಗರಿ, ಇವರು ನೇರವಾಗಿ ನಮಗೆ ನಿಮಗೆ
ಸಂಪರ್ಕದಲ್ಲಿ ಬರ್ತಾರೆ. ಇವರನ್ನ ಚೀಟರ್ಸ್ ಅಂತ ಕರಿಬಹುದು ಅಥವಾ ಸೋಷಿಯಲ್ ಇಂಜಿನಿಯರ್ಸ್ ಅಂತ ಕರಿಬಹುದು. ಕಾಲ್ ಮಾಡಿ ನಾನು ಪೊಲೀಸು, ಬ್ಯಾಂಕಿನವರು, ಹಾಸ್ಪಿಟಲ್ನಿಂದ ಕರೆ ಮಾಡ್ತಾ ಇದ್ದೀವಿ, ಇನ್ಶೂರೆನ್ಸ್ ಕಂಪನಿಯಿಂದ ಕರೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಲಿಂಕ್ ಕ್ಲಿಕ್ ಮಾಡಿ, ಸ್ಕ್ಯಾನ್ ಮಾಡಿ, ಹೀಗೆ ಹೇಳಿ ನಮ್ಮೊಂದಿಗೆ ಏನೋ ಅಪರಾಧವನ್ನ ನಮ್ಮಿಂದಲೇ ಮಾಡಿಸ್ತಾರೆ. ನಮ್ಮಿಂದಲೇ ಅವ್ರಿಗೆ ಏನು ಬೇಕಾ ಕೆಲಸವನ್ನ ಮಾಡಿಸ್ಕೊಳ್ತಾರೆ. ಇವರು 3ನೇ ಕೆಟಗರಿಯವರು. ಇನ್ನೂ ಒಂದು ಕೆಟಗರಿಯ ಅಪರಾಧಿಗಳಿದ್ದಾರೆ. ಅವ್ರು ಯಾವ ರೀತಿ ಅಂದ್ರೆ, ಈ ಒಂದು ಸೋಷಿಯಲ್ ಇಂಜಿನಿಯರ್ಸ್ಗಳಿಗೆ ಅಂದರೆ ಈ ಸೈಬರ್ ಅಪರಾಧಿಗಳಿಗೆ ಅಗತ್ಯವಾದಂತಹ ರಿಸೋರ್ಸ್ ಅಂತ ಏನು ಬೇಕು, ಒಂದು ಮೊಬೈಲ್ ಫೋನ್ ಬೇಕು, ಸಿಮ್ ಕಾರ್ಡ್ ಬೇಕು, ಬ್ಯಾಂಕ್ ಅಕೌಂಟ್ ಬೇಕು, ಇವುಗಳನ್ನ ಒದಗಿಸಿಕೊಡ್ತಾರೆ. ನಿಮಗೆ ಗೊತ್ತಿದೆ, ಬ್ಯಾಂಕ್ ಅಕೌಂಟ್ ಮತ್ತು ಸಿಮ್ ಕಾರ್ಡ್ ಎರಡನ್ನೂ ತೆಗೆದುಕೊಳ್ಳುವಾಗ KYC ಅನಿವಾರ್ಯ. KYC ಆದಾಗಲೂ ಸಹ ಸಾಕಷ್ಟು ಅಪರಾಧಿಗಳು ಏಕೆ ಸಿಗುವುದಿಲ್ಲ ಅಂದ್ರೆ, ಅಲ್ಲಿ ಈ 4ನೇ ವರ್ಗದ ಅಪರಾಧಿಗಳ ಕೆಲಸ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಈ ರಿಮೋಟ್ ಏರಿಯಾದ ಹಳ್ಳಿಗಳಿಗೆ ಹೋಗ್ತಾರೆ. ಅಲ್ಲಿ ವಯಸ್ಸಾದ ಅಜ್ಜ ಅಜ್ಜಿ ಅವ್ರ ಹತ್ರ ಹೋಗ್ತಾರೆ. ನಾವು ಸರ್ಕಾರದ ಕಡೆಯಿಂದ ಬಂದೀವಿ, ನಿಮಗೆ ಈ ಪೆನ್ಷನ್ ಬರುತ್ತದೆ, ಹೀಗಿದೆ, ಸರ್ಕಾರದ ಈ ಸ್ಕೀಮ್ಗಳನ್ನ ನೀವು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಅವರ ಕಡೆಯಿಂದ ಆಧಾರ್ ಕಾರ್ಡ್ಗಳನ್ನ, ಅಗತ್ಯ ದಾಖಲೆಯನ್ನ ಪಡೆದು ಅವರ ಹೆಸರಿನಲ್ಲಿ ಇವರೇ ಬ್ಯಾಂಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಈ ಕ್ರಿಮಿನಲ್ಗಳಿಗೆ ಮಾರಾಟ ಮಾಡ್ತಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಜನರಿಗೆ ಪ್ರತಿ ತಿಂಗಳು 5,000 10,000 ಹಣ ಕೊಟ್ಟು ಅವರ ಬ್ಯಾಂಕ್ ಅಕೌಂಟ್, ಸಿಮ್ ಕಾರ್ಡ್ಗಳನ್ನ ಇವರೇ ಬಳಸ್ತಾರೆ. ಈ ರೀತಿಯಾಗಿಯೂ ಸಹ ಮಾಡ್ತಾರೆ. ಆದ್ದರಿಂದ ನೇರವಾಗಿ ಸೈಬರ್ ಕ್ರಿಮಿನಲ್ಗಳನ್ನ ತಲುಪುವುದು ಬಹಳ ಕಷ್ಟ ಆಗುತ್ತದೆ. ಈ ರೀತಿಯಾಗಿ ನಾವು ಇಂಟರ್ನೆಟ್ ಮತ್ತು ಈ ಸೈಬರ್ ಅಪರಾಧಿಗಳ ಬಗ್ಗೆ ಇಷ್ಟು ಸಾಮಾನ್ಯವಾದಂತಹ ವಿಷಯವನ್ನ ತಿಳಿದುಕೊಂಡಿರಲೇಬೇಕು. ಇನ್ನು ಮುಂದಿನ ಒಂದು ಎಪಿಸೋಡ್ನಲ್ಲಿ ಯಾವ ರೀತಿಯಾದಂತಹ ಸೈಬರ್ ಅಪರಾಧಗಳು ನಡೀತಾ ಇವೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಧನ್ಯವಾದ.